2 ಗಂಟೆ ದಾಟಿದೆ. ಇಡೀ ಜಗತ್ತು ನಿದ್ದೆಯ ಮಡಿಲಲ್ಲಿ ಮಲ್ಕೊಂಡಿದೆ. ಆದರೆ ನೀವು ಇನ್ನೂ ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನ ಸ್ಕ್ರೋಲ್ ಮಾಡ್ತಾ ಇದ್ದೀರಿ. ಒಂದು ವಿಡಿಯೋ ನಂತರ ಇನ್ನೊಂದು 5 ನಿಮಿಷ ಅಂದುಕೊಳ್ಳುತ್ತಾ ಗಂಟೆಗಟ್ಟಲೆ ಕಳೆದು ಹೋಗುತ್ತಿದೆ. ಇದು ಕೇವಲ ನಿಮ್ಮೊಬ್ಬರ ಕಥೆಯಲ್ಲ, ಇಡೀ ಭಾರತವೇ ಇದೊಂದು ಸೈಲೆಂಟ್ ಕ್ರಿಸಿಸ್ ಅನ್ನ ಎದುರಿಸ್ತಾ ಇದೆ. ಜಗತ್ತಿನ ಒಂದು ಸರ್ವೆ ಪ್ರಕಾರ ನಮ್ಮ ದೇಶದ 75% ಯುವಕರು ಸರಿಯಾದ ನಿದ್ರೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ನಾವು ಎಷ್ಟು ಮಲಗುತ್ತೇವೆ ಅಂದರೆ ಜಾಗತಿಕ ಮಟ್ಟದಲ್ಲಿ ಇತರ ದೇಶಗಳಿಗಿಂತ ಭಾರತೀಯರೇ ಹೆಚ್ಚು ನಿದ್ದೆಯ ಕೊರತೆಯನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ದೇಹದ ಬ್ಯಾಟರಿ ಚಾರ್ಜ್ ಆಗಲು ನಿದ್ದೆ ಅತ್ಯಗತ್ಯ. ಆದರೆ ಇವತ್ತು ನಾವು ಆ ಬ್ಯಾಟರಿಯನ್ನೇ ಖಾಲಿ ಮಾಡ್ತಾ ಇದ್ದೀವಿ. ಇದರ ಪರಿಣಾಮ ಏನಾಗುತ್ತದೆ? ಬರೀ ಆಯಾಸವಲ್ಲ, ಹೃದಯಾಘಾತದಂತಹ ಗಂಭೀರ ಕಾಯಿಲೆ ಕೂಡ ಇದಕ್ಕೆ ಕಾರಣವಾಗಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಕೆ ಈ ನಿದ್ರೆಯನ್ನು ನಿರ್ಲಕ್ಷಿಸುತ್ತಿದ್ದೇವೆ, ನಮ್ಮ ಜೀವನ ಶೈಲಿ ನಿದ್ರೆಯನ್ನು ಹೇಗೆ ಕಸಿದುಕೊಳ್ಳುತ್ತಿದೆ ಮತ್ತು ಅತ್ಯಂತ ಮುಖ್ಯವಾಗಿ ನಾವು ಮತ್ತೆ ಈ ನೆಮ್ಮದಿಯ ನಿದ್ರೆಯನ್ನು ಮರಳಿ ಪಡೆಯುವುದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಇನ್ ಕೇಸ್ ವಿಡಿಯೋನ ಕೊನೆವರೆಗೂ ನೋಡಿ. ಸರಿ, ನಿದ್ದೆ ಮಾಡದಿದ್ರೆ ಏನಾಗುತ್ತೆ ಅನ್ನೋ ಮೊದಲು ನಿದ್ದೆ ಮಾಡುವಾಗ ನಮ್ಮ ದೇಹದೊಳಗೆ ಏನು ನಡೆಯುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳೋಣ. ವಿಜ್ಞಾನಿಗಳ ಪ್ರಕಾರ ನಾವು ಆಳವಾದ ನಿದ್ದೆಯಲ್ಲಿರುವಾಗ ನಮ್ಮ ಮೆದುಳು ಒಂದು ರೀತಿಯ ಕ್ಲಿಯರ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡುತ್ತದೆ. ದಿನವಿಡೀ ನಾವು ಪಡೆದ ಮಾಹಿತಿಗಳ ರಾಶಿಯಿಂದ ಅನಗತ್ಯವಾದದ್ದನ್ನು ತೆಗೆದುಹಾಕಿ ಪ್ರಮುಖವಾದದ್ದನ್ನು ಭದ್ರಪಡಿಸಿಕೊಳ್ಳುತ್ತದೆ. ಪ್ರಸಿದ್ಧ ಲೇಖಕ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನಮ್ಮ ಶಕ್ತಿಯನ್ನು ಒಂದು ನೀರಿನ ಬಾಟಲಿಗೆ ಹೋಲಿಸಿ, ನೀವು ಪ್ರತಿದಿನ ಕೆಲಸದಲ್ಲಿ ಶಕ್ತಿಯನ್ನು ಖರ್ಚು ಮಾಡುತ್ತೀರಿ. ನಿದ್ದೆ, ಪೌಷ್ಟಿಕ ಆಹಾರ ಮತ್ತು ನಗು ಇವು ನಿಮ್ಮ ಎನರ್ಜಿಯ ಬಾಟಲ್ ಅನ್ನು ಮತ್ತೆ ತುಂಬುವ ಮಾರ್ಗಗಳು. ಆದರೆ ಒತ್ತಡ ಮತ್ತು ನಿದ್ರೆಯ ಕೊರತೆ ಇವು ಆ ಬಾಟಲಿಗೆ ಬಿದ್ದಿರುವ ತೂತುಗಳು. ನೀವು ದಿನವಿಡೀ ಕಷ್ಟಪಡ್ತೀರಿ, ಆದರೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡದಿದ್ದರೆ ಆ ಶಕ್ತಿ ತುಂಬುವುದಿಲ್ಲ. ಪರಿಣಾಮ ಮಾರನೇ ದಿನ ನೀವು ಅರ್ಧ ಬಲಹೀನರಾಗಿರ್ತೀರಿ. ನಿದ್ದೆಯೇ ಕೇವಲ ಕಣ್ಣುಗಳು ಮುಚ್ಚುವುದಲ್ಲ, ಅದು ನಮ್ಮ ಇಡೀ ದೇಹ ಮತ್ತು ಮೆದುಳಿನ ರಿಪೇರಿ ಕೆಲಸ. ನಮ್ಮ ದೇಹ ಈ ಅದ್ಭುತ ಯಂತ್ರಕ್ಕೆ ದಿನಕ್ಕೆ ನಾವು 7 ರಿಂದ 8 ಗಂಟೆಗಳ ಕಾಲ ರಿಪೇರಿ ಟೈಮ್ ಕೊಡಲೇಬೇಕು. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಹಿಡಿದು ಭಾವನಾತ್ಮಕವಾಗಿ ಸಿದ್ಧರಾಗುವವರೆಗೆ ಎಲ್ಲದಕ್ಕೂ ನಿದ್ದೆಯೇ ತಳಹದಿ. ಹಾಗಾದರೆ ಇಂತಹ ಅಮೂಲ್ಯವಾದ ನಿದ್ದೆಯನ್ನು ನಾವು ಕಳೆದುಕೊಳ್ಳುತ್ತಿರುವುದು ಏಕೆ, ಅದನ್ನ ತಿಳಿಯೋಣ. ಸರಿ, ನಿದ್ದೆಯ ಮಹತ್ವ ನಮಗೂ ಗೊತ್ತು, ವಿಜ್ಞಾನಕ್ಕೂ ಗೊತ್ತು. ಆದರೆ ನಾವು ನಿದ್ದೆ ಮಾಡುವುದಿಲ್ಲ. ನಮ್ಮ ನಿದ್ದೆಯ ಕಳ್ಳರು ಯಾರು? ಇದರ ಹಿಂದೆ 3 ಪ್ರಮುಖ ಶತ್ರುಗಳಿವೆ. ಮೊದಲನೇದು ತಂತ್ರಜ್ಞಾನ ಬೆಳಕು, ಬ್ಲೂ ಲೈಟ್. ನಾವು ಮಲಗುವ ಮುನ್ನ ಮೊಬೈಲ್ ನೋಡುತ್ತೇವೆ. ಫೋನಿಂದ ಬರುವ ನೀಲಿ ಬೆಳಕು ನಮ್ಮ ಮೆದುಳಿಗೆ ಇನ್ನೂ ಹಗಲು ಎಂಬ ತಪ್ಪು ಸಂದೇಶವನ್ನು ಕಳಿಸುತ್ತದೆ. ಇದರಿಂದ ನಿದ್ದೆ ಬರಲು ಸಹಕರಿಸುವ ಮೆಲೋಟೋನಿನ್ ಎಂಬ ಹಾರ್ಮೋನು ಉತ್ಪಾದನೆ ನಿಂತು ಬಿಡುತ್ತದೆ. ನಾವು ಫೋನ್ ಇಟ್ಟ ಮೇಲೂ ಕನಿಷ್ಠ ಅರ್ಧ ಗಂಟೆ ನಿದ್ದೆ ಬಾರದಿರಲು ಇದೇ ಕಾರಣ. ಇನ್ನು ಎರಡನೇ ಶತ್ರು ಸಾಮಾಜಿಕ ಒತ್ತಡ ಮತ್ತು ಸ್ಪರ್ಧೆ. ನಮ್ಮ ಕಾಂಪಿಟೇಟಿವ್ ಜೀವನ ಇವತ್ತು ಹೆಚ್ಚು ಕೆಲಸ ಮಾಡುವವರನ್ನೇ ದೊಡ್ಡವರು ಎಂಬ ತಪ್ಪು ಕಲ್ಪನೆ ಇದೆ. ರಾತ್ರಿ ಇಡೀ ಕೆಲಸ ಮಾಡುವುದು ಅಥವಾ ಓದುವುದು ಒಂದು ಸ್ಟೇಟಸ್ ಸಿಂಬಲ್ ಆಗಿಬಿಟ್ಟಿದೆ. ಆಫೀಸ್ ಕೆಲಸ ಟೆನ್ಷನ್ ಇರಲಿ ಅಥವಾ ಎಕ್ಸಾಮ್ ಪ್ರೆಷರ್ ಇರಲಿ, ನಾವು ಸಕ್ಸಸ್ಗಾಗಿ ನಿದ್ದೆಯನ್ನು ಬಲಿ ಕೊಡ್ತಾ ಇದ್ದೀವಿ. ಆದರೆ ನೆನಪಿಡಿ, ನಿದ್ದೆ ಇಲ್ಲದ ಮೆದುಳು ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಮಾಡೋಲ್ಲ. ಇನ್ನು ಮೂರನೇ ಶತ್ರು ಸೋಷಿಯಲ್ ಮೀಡಿಯಾದ ವ್ಯಸನ, ಸ್ಕ್ರೋಲಿಂಗ್ ವ್ಯಸನ. ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಬರುವ ತಲೆಬುರುಡೆ ಇಲ್ಲದ ರೀಲ್ಸ್ ಅನ್ನು ಮೋಹದಿಂದ ನೋಡುತ್ತೇವೆ. ನಮಗೆ ಗೊತ್ತಿಲ್ಲದೆ ನಾವು ಸಮಯವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇದು ನಮ್ಮ ನಿದ್ದೆಯ ಚಕ್ರವನ್ನೇ ಹಾಳು ಮಾಡುತ್ತದೆ. ಬೆಡ್ರೂಮ್ ಒಳಗೆ ಮೊಬೈಲ್ ಇಟ್ಟುಕೊಳ್ಳುವುದೇ ನಾವು ಮಾಡುತ್ತಿರುವ ಅತಿ ದೊಡ್ಡ ತಪ್ಪು. ಬೆಡ್ರೂಮ್ನಲ್ಲಿ ಮೊಬೈಲ್ ಚಾರ್ಜ್ ಆಗುತ್ತದೆಯೇ? ಹಾಗಿದ್ದರೆ ಆ ಮೊಬೈಲ್ ನಿಮ್ಮ ನಿದ್ದೆಯನ್ನು ಕಸಿಯುವ ಕಳ್ಳ. ಹಿಂದೆ ಅದನ್ನು ನಿಮ್ಮ ಬೆಡ್ರೂಮ್ನಿಂದ ಹೊರಗಿಡುವ ಪ್ರಯತ್ನವನ್ನು ಮಾಡಿರಿ. ನೋಡಿ, ಈ ನಿದ್ದೆಯ ಕೊರತೆ ಕೇವಲ ಸಾಫ್ಟ್ವೇರ್ ಉದ್ಯಮಿಗಳಿಗೆ ಸೀಮಿತವಾಗಿದೆ ಎಂದು ನೀವು ಭಾವಿಸಿದರೆ ಅದು ತಪ್ಪು. ಇದು ನಮ್ಮ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಬಾಧಿಸಿದೆ. ಈ ವಿದ್ಯಾರ್ಥಿಯನ್ನು ನೋಡಿ, ಇವರು ಓದುವುದು ಕೇವಲ ಪರೀಕ್ಷೆಗಾಗಿ ಅಷ್ಟೇ ಅಲ್ಲ, ತಮ್ಮ ಬದುಕಿನ ಭವಿಷ್ಯಕ್ಕಾಗಿ, ತಂದೆ ತಾಯಿ ಆಸೆಗಾಗಿ. ಕಾಂಪಿಟೇಟಿವ್ ಪರೀಕ್ಷೆಯ ಒತ್ತಡ ಇವೆಲ್ಲವೂ ಅವರ ನಿದ್ದೆಯನ್ನು ಕಸಿದುಕೊಳ್ಳುತ್ತದೆ. ಸರಿಯಾದ ನಿದ್ದೆ ಇಲ್ಲದೆ ಮೆದುಳಿನಲ್ಲಿ ಓದಿದ ವಿಷಯ ನೆನಪಿನಲ್ಲಿ ಉಳಿಯುವುದು ಹೇಗೆ? ಇದು ಒಂದು ವಿಚಿತ್ರ ಚಕ್ರ. ಯಶಸ್ಸು ಓದಬೇಕು, ಆದರೆ ಓದಲು ನಿದ್ದೆ ಬಿಡಬೇಕು. ಕೊನೆಗೆ ಉಳಿಯುವುದು ಆಯಾಸ ಮತ್ತು ಒತ್ತಡ ಮಾತ್ರ. ಮತ್ತೊಂದು ಕಡೆ
ಕಡಿಮೆ ಆದಾಯದ ಕುಟುಂಬಗಳು, ಸಣ್ಣ ಮನೆಗಳು, ಗದ್ದಲದ ಪರಿಸರ ಮತ್ತು ಅನಿವಾರ್ಯವಾದ ಶಬ್ದ ಮಾಲಿನ್ಯ. ವಿಮಾನದ ನಿಲ್ದಾಣದ ಹತ್ತಿರ ಅಥವಾ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ವಾಸಿಸುವವರಿಗೆ ಕನಿಷ್ಠ 6 ಗಂಟೆಗಳ ಕಾಲ ಶಾಂತಿಯು ನಿಧಿಯು ಒಂದು ಕನಸಿನ ಮಾತು. ಇವರು ದಿನವಿಡೀ ದೈಹಿಕವಾಗಿ ಶ್ರಮಪಟ್ಟು ಇವರಿಗೆ ನಿದ್ದೆ ಅತ್ಯಗತ್ಯವಾಗಿರುತ್ತದೆ. ಆದರೆ ಪರಿಸರ ಇವರ ನೀತಿಯನ್ನು ಮಾಡಲು ಬಿಡುವುದಿಲ್ಲ. ಅಂದರೆ ನಿದ್ದೆಯ ಕೊರತೆ ಎಂಬುದು ಕೇವಲ ವೈಯಕ್ತಿಕ ಆಯ್ಕೆಯಲ್ಲ, ಇದು ನಮ್ಮ ಜೀವನ ಶೈಲಿಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಒಂದು ಜಟಿಲ ಸಮಸ್ಯೆ. ನಮಗೆಲ್ಲರಿಗೂ ಸಮಾನವಾದ ಹಕ್ಕಿದೆ, ಆದರೆ ನಿದ್ದೆಯ ವಿಷಯದಲ್ಲಿ ನಾವೆಲ್ಲರೂ ಒಂದೇ ಸಮಾನ ಕಷ್ಟಪಡ್ತಾ ಇದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಈಗ ಏನು ಮಾಡಬಹುದು? ನಾವು ನಮ್ಮ ನಿದ್ದೆಯನ್ನು ಮರಳಿ ಪಡೆಯುವುದು ಹೇಗೆ? ಇದಕ್ಕೆ ನೀವು ದೊಡ್ಡ ದೊಡ್ಡ ಬದಲಾವಣೆ ಏನು ಮಾಡಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ ಸಾಕು. ಮೊದಲನೆಯದಾಗಿ ಸ್ಲೀಪಿಂಗ್ ಹೈಜಿನಿಕ್. ಮಲಗುವಾಗ ಕನಿಷ್ಠ 1 ಗಂಟೆ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಎಲ್ಲವನ್ನು ನಿಮ್ಮಿಂದ ದೂರವಿಡಿ. ಆ 1 ಗಂಟೆ ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಲು ಬಳಸಿ. ಒಂದು ಒಳ್ಳೆಯ ಪುಸ್ತಕ ಓದಿ ಅಥವಾ ಸುಮ್ಮನೆ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಮಲಗುವ ಜಾಗ ಕತ್ತಲೆಯಾಗಿ ಮತ್ತು ತಂಪಾಗಿರಲಿ. ಇನ್ನು ಎರಡನೆಯದು ದಿನಚರಿ ಬದಲಾವಣೆ. ಸಂಜೆಯ ಗಂಟೆಯಾದ ನಂತರ ಚಹಾ ಅಥವಾ ಕಾಫಿ ಕುಡಿಯುವುದನ್ನು ಕಡಿಮೆ ಮಾಡಿ. ರಾತ್ರಿ ಲಘು ಆಹಾರ ಸೇವಿಸಿ. ಮಲಗುವ ಮುನ್ನ ಬಿಸಿ ನೀರಿನಿಂದ ಜಳಕ ಮಾಡುವುದು ನಿಮ್ಮ ಸ್ನಾಯುವನ್ನು ಸಡಿಲಗೊಳಿಸುತ್ತದೆ, ಬೇಗ ನಿದ್ದೆ ಬರಲು ಸಹಾಯ ಮಾಡುತ್ತದೆ. ನೋಡಿ, ಮೂರನೇದು ಎಚ್ಚರಿಕೆ, ವೈದ್ಯರ ಸಲಹೆ. ಒಂದು ಮುಖ್ಯವಾದ ವಿಷಯ, ಎಲ್ಲ ಬದಲಾವಣೆ ಮಾಡಿದ ಮೇಲೂ ನೀವು ನಿಮ್ಮ ನಿದ್ದೆಯನ್ನು ಬರದಿದ್ದರೆ ಅಥವಾ ನಿದ್ದೆಯಲ್ಲಿ ಉಸಿರಾಟ ತೊಂದರೆ ಇದ್ದರೆ, ಅತಿಯಾದ ಗೊರಕೆ ಇದ್ದರೆ ದಯವಿಟ್ಟು ಗೂಗಲ್ ಮಾಡಿ ಸ್ವಯಂ ಚಿಕಿತ್ಸೆ ಅಥವಾ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಡಿ. ಇದು ನಿಮ್ಮ ಆರೋಗ್ಯದ ಪ್ರಶ್ನೆ. ದಯವಿಟ್ಟು ತಜ್ಞ ವೈದ್ಯರನ್ನು ಭೇಟಿ ಮಾಡಿ. ನಿದ್ದೆ ಎಂಬುದು ಸೋಮಾರಿತನವಲ್ಲ, ಅದು ನಿಮ್ಮ ದೇಹದ ಪಾಲಿಕೆಯ ಪೂಜೆ ಇದ್ದಂತೆ. ನೀವು ಆರೋಗ್ಯವಾಗಿದ್ದರೆ ಮಾತ್ರ ಬದುಕಿನಲ್ಲಿ ಏನಾದರೂ ಸಾಧಿಸೋಕೆ ಸಾಧ್ಯ. ಇವತ್ತಿನಿಂದ ಈ ಚಿಕ್ಕ ಬದಲಾವಣೆ ಆರಂಭಿಸಿ. ಈಗ ಬೇಗ ಮಲಗಿ, ನಾಳೆ ಹೊಸ ಉತ್ಸಾಹದೊಂದಿಗೆ ಏಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ನಿದ್ದೆಯ ಕೊರತೆಯಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ನೆಮ್ಮದಿಯ ನಿಧಿಯ ಹಕ್ಕಿದೆ. ಇನ್ಕೇಸ್ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್.